ದಕ್ಷಿಣ ಕಾಶಿ ಎಂದನೇ ಪ್ರಸಿದ್ಧಿ ಪಡೆದಿರುವ ನಂಜನಗೂಡಿನ ಶ್ರೀ ಕಂಠೇಶ್ವರ ಸ್ವಾಮಿ ದೇವಾಲಯದಲ್ಲಿ ಇಂದು ಗೌತಮ ಪಂಚಮಹಾ ರಥೋತ್ಸವವು ಲಕ್ಷಾಂತರ ಭಕ್ತರ ಹರ್ಷೋದ್ಗಾರದೊಂದಿಗೆ ಸಡಗರ ಸಂಭ್ರಮ ಹಾಗೂ ಶ್ರದ್ಧಾಭಕ್ತಿಯಿಂದ ಅದ್ದೂರಿಯಾಗಿ ಸಂಪನ್ನವಾಯಿತು. ಐದು ರಥಗಳೊಂದಿಗೆ ದೊಡ್ಡ ಜಾತ್ರೆ ಎಂದೇ ಪ್ರಖ್ಯಾತಿ ಪಡೆದಿರುವ ನಂಜನಗೂಡಿನ ಜಾತ್ರೆಯು ಇಂದು ಬೆಳಗ್ಗೆ 5ರಿಂದ 5:40 ಗಂಟೆಯ ಒಳಗೆ ಸಲ್ಲುವ ಶುಭ ಮೀನಲಗ್ನದಲ್ಲಿ ಅದ್ದೂರಿಯಾಗಿ ನಡೆಯಿತು. ವಿವಿಧ ಪೂಜಾ ವಿಧಿವಿಧಾನಗಳೊಂದಿಗೆ ದೇವಾಲಯದಿಂದ ಹೊರತಂದ ಅಲಂಕೃತ ಉತ್ಸವ ಮೂರ್ತಿಗಳನ್ನು ಬಣ್ಣ ಬಣ್ಣದ ಹೂವು ಮತ್ತು ಬಂಟಿಂಗ್ಸ್ ಹಾಗೂ ಬಾವುಟಗಳಿಂದ ಅಲಂಕೃತಗೊಂಡ ದೊಡ್ಡ ದೊಡ್ಡ ತೇರುಗಳಲ್ಲಿ ಕೂರಿಸಲಾಯಿತು. ದೇವಾಲಯದ ಪ್ರಧಾನ ಅರ್ಚಕರಾದ ನಾಗಚಂದ್ರ ದೀಕ್ಷಿತ್ ಅವರ ಪೌರಾಹಿತ್ಯದಲ್ಲಿ ರಥಗಳಿಗೆ ಪೂಜೆ ಸಲ್ಲಿಸಲಾಯಿತು. ನಂತರ ಶಾಸಕ ದರ್ಶನ್ ಧ್ರುವನಾರಾಯಣ್ ಹಾಗೂ ಜಿಲ್ಲಾಧಿಕಾರಿ ಲಕ್ಷ್ಮೀಕಾಂತ ರೆಡ್ಡಿ ಸೇರಿದಂತೆ ಹಲವು ಗಣ್ಯರು ರಥದ ಚಕ್ರಗಳಿಗೆ ಈಡುಗಾಯಿ ಒಡೆದು ರಥವನ್ನು ಎಳೆಯುವ ಮೂಲಕ ರಥೋತ್ಸವಕ್ಕೆ ಚಾಲನೆ ನೀಡಿದರು. ಮೊದಲಿಗೆ ಗಣಪತಿ, ನಂತರ ಕ್ಷೇತ್ರಾಧಿಪತಿ ಶ್ರೀ ನಂಜುಂಡೇಶ್ವರ, ನಂತರ ಸುಬ್ರಹ್ಮಣ್ಯ, ಚಂಡಿಕೇಶ್ವರ ಸೇರಿದಂತೆ ಕಡೆಯದಾಗಿ ಶ್ರೀ ಪಾರ್ವತಿ ಅಮ್ಮನವರ 5 ರಥಗಳು ಪಟ್ಟಣದ ರಥಬೀದಿಗಳಲ್ಲಿ ವಿರಾಜಮಾನವಾಗಿ ವಿಜೃಂಭಣೆಯಿಂದ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಸಾಗಿ ಸುಗಮವಾಗಿ ಸ್ವಸ್ಥಾನ ಸೇರಿದವು. ರಾಜ್ಯದ ನಾನಾ ಮೂಲೆಗಳಿಂದ ಆಗಮಿಸಿದ್ದ ಲಕ್ಷಾಂತರ ಭಕ್ತರು ಹರಹರ ಮಹಾದೇವ್, ಜೈ ಶ್ರೀ ನಂಜುಂಡೇಶ್ವರ, ಜೈ ಶ್ರೀಕಂಠೇಶ್ವರ ಎಂಬ ಹರ್ಷೋದ್ಗಾರದೊಂದಿಗೆ ಹಾಗೂ ವಿಪ್ರರ ವೇದ ಘೋಷಗಳೊಂದಿಗೆ ಪಂಚರಥಗಳನ್ನು ಎಳೆಯುವ ಹಾಗೂ ತೇರಿಗೆ ಹಣ್ಣು ದವನ ಎಸೆಯುವ ಮೂಲಕ ತಮ್ಮ ಭಕ್ತಿ ನಮನ ಸಲ್ಲಿಸಿದರು.
ಗೌತಮ ಪಂಚಮಹಾ ರಥೋತ್ಸವವನ್ನು ಕಣ್ತುಂಬಿಕೊಳ್ಳಲು ದೇವಾಲಯವೂ ಸೇರಿದಂತೆ ದೇವಾಲಯದ ಸುತ್ತಮುತ್ತ ಹಾಗೂ ರಥ ಬೀದಿಗಳಲ್ಲಿ ಸಹಸ್ರ ಸಂಖ್ಯೆಯಲ್ಲಿ ಭಕ್ತರು ಜಮಾಯಿಸಿದ್ದರು. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಜಿಲ್ಲಾ ಎಸ್ಪಿ ನೇತೃತ್ವದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ವಹಿಸುವುದರ ಜೊತೆಗೆ ರಥದ ಹಿಂಭಾಗ ಜೆಸಿಬಿ, ಕ್ರೇನ್, ಅಗ್ನಿಶಾಮಕ ವಾಹನಗಳನ್ನು ನಿಯೋಜನೆ ಮಾಡಲಾಗಿತ್ತು. ಜಾತ್ರೆಗೆ ಬಂದ ಲಕ್ಷಾಂತರ ಭಕ್ತರ ಹಸಿವು ಹಾಗೂ ದಾಹ ನೀಗಿಸಲು ದೇವಾಲಯವೂ ಸೇರಿದಂತೆ ಪಟ್ಟಣದ ನೂರಾರು ಸಂಘ ಸಂಸ್ಥೆಗಳು ಹಾಗೂ ದಾನಿಗಳು ಪಟ್ಟಣದ ವಿವಿಧೆಡೆ ನೀರು, ತಂಪು ಪಾನೀಯ, ಸಿಹಿ ಸೇರಿದಂತೆ ವಿವಿಧ ಬಗೆಯ ಪ್ರಸಾದ ವಿನಿಯೋಗ ಮಾಡಿ ತಮ್ಮ ಭಕ್ತಿ ಭಾವ ಮೆರೆದರು. ರಥೋತ್ಸವಕ್ಕೆ ಚಾಲನೆ ನೀಡಿ ನಂತರ ದಾಸೋಹ ಭವನದ ಮೇಲ್ಚಾವಣಿಗೆ ಬಂದು ಶಾಸಕ ದರ್ಶನ್ ಧ್ರುವನಾರಾಯಣ್ ಅವರು ದೊಡ್ಡ ಜಾತ್ರೆ ರಥೋತ್ಸವದ ವೈಭವವನ್ನ ಕಣ್ತುಂಬಿಕೊಂಡು ಬಳಿಕ ಮಾತನಾಡಿದ ಅವರು, ಜಾತ್ರೆಯ ಶುಭಾಶಯಗಳನ್ನ ಕೋರಿ ಇಂತಹ ಒಂದು ಪವಿತ್ರ ಕ್ಷೇತ್ರದ ಶಾಸಕನಾಗಿರುವುದು ನನ್ನ ಪುಣ್ಯ. ಜಿಲ್ಲಾ ಮತ್ತು ತಾಲೂಕು ಆಡಳಿತದ ಸಹಕಾರದೊಂದಿಗೆ 2 ಬಾರಿ ಜಾತ್ರೆಯ ಪೂರ್ವಭಾವಿ ಸಭೆ ನಡೆಸಿ ಎಲ್ಲರ ಸಹಕಾರದಿಂದ ಅದ್ದೂರಿ ಹಾಗೂ ಯಶಸ್ವಿ ಜಾತ್ರೆ ನಡೆಯುತ್ತಿದೆ. ನಂಜುಂಡೇಶ್ವರರು ಎಲ್ಲರಿಗೂ ಒಳಿತು ಮಾಡಲಿ ಎಂದು ಪ್ರಾರ್ಥಿಸಿದ್ದೇನೆ ಎಂದು ದೊಡ್ಡ ಜಾತ್ರೆಯ ಬಗ್ಗೆ ವಿವರಿಸಿದರು. ಇದೇ ಸಂದರ್ಭ ಕೆಲವು ಭಕ್ತರು ದೊಡ್ಡ ಜಾತ್ರೆ ಹಾಗೂ ರಥೋತ್ಸವದ ವಿಶೇಷತೆ ಬಗ್ಗೆ ಮಾತನಾಡಿದರು. ದೇವಾಲಯದ ಕಾರ್ಯನಿರ್ವಾಹಕ ಅಧಿಕಾರಿ ಜಗದೀಶ್ ಕುಮಾರ್, ಸಹಾಯಕ ಅಧಿಕಾರಿ ಸತೀಶ್, ತಹಶೀಲ್ದಾರ್ ಶಿವಕುಮಾರ್ ಕಾಸನೂರು, ನಗರಸಭೆ ಅಧ್ಯಕ್ಷ ಶ್ರೀಕಂಠಸ್ವಾಮಿ, ಜಿಲ್ಲಾ ಯುವ ಕಾಂಗ್ರೆಸ್ ಅಧ್ಯಕ್ಷ ಚಂದನ್ ಸೇರಿದಂತೆ ಜಿಲ್ಲಾ ಹಾಗೂ ತಾಲೂಕು ಮಟ್ಟದ ಅಧಿಕಾರಿಗಳು ಹಾಗೂ ಪುರ ಪ್ರಮುಖರು, ಚುನಾಯಿತ ಪ್ರತಿನಿಧಿಗಳು ಉಪಸ್ಥಿತರಿದ್ದರು. ಪಟ್ಟಣದಲ್ಲಿ ಶ್ರೀಕಂಠೇಶ್ವರನ ಸನ್ನಿಧಿಯಲ್ಲಿ ದೊಡ್ಡ ಜಾತ್ರೆ ಮಹೋತ್ಸವ ನಡೀತಾ ಇದೆ. ನಮ್ಮ ನಾಡಿನ ಜನತೆಗೆ, ನಮ್ಮ ಕ್ಷೇತ್ರದ ಜನತೆಗೆ ಮೊದಲನೇದಾಗಿ ನಾನು ಶುಭವನ್ನು ಕೊಡಲಿಕ್ಕೆ ಬಯಸ್ತೇನೆ. ದೊಡ್ಡ ಜಾತ್ರೆ ಮಹೋತ್ಸವದ ಆರ್ಥಿಕ ಶುಭಾಶಯ. ಬೆಳಗಿನ ಜಾವ ಸುಮಾರು 4 ಗಂಟೆಯಿಂದಲೇ ಪೂಜೆ ಪುರಸ್ಕಾರಗಳೆಲ್ಲೂ ಕೂಡ ಪ್ರಾರಂಭ ಆಗಿದೆ. ನಿನ್ನೆ ದಿವಸನೇ ಲಕ್ಷಾಂತರ ಭಕ್ತಾದಿಗಳು ಬಂದು ಶ್ರೀಕಂಠೇಶ್ವರ ಸನ್ನಿಧಿಯಲ್ಲಿ ಆಶೀರ್ವಾದವನ್ನು ಪಡ್ಕೊಂಡು ಹೋಗ್ತಾ ಇದ್ದಾರೆ. ಅದರಿಂದ ಇವತ್ತು ಕೂಡ ತಾವು ನೋಡ್ಬೋದು ಲಕ್ಷಾಂತರ ಜನ ಇಲ್ಲಿ ಸೇರಿರುವಂಥದ್ದು ನಿರಂತರವಾದಂತಹ ಒಂದು ಪ್ರಯತ್ನ. ನಮ್ಮ ಮೈಸೂರು ಜಿಲ್ಲೆಯ DC-ನವರು, ADC-ನವರು ಸತತವಾಗಿ 2 ಬಾರಿ ನಾವು ಪೂರ್ವ ಸಭೆಯನ್ನು ಹಮ್ಮಿಕೊಂಡು ಜಾತ್ರಾ ಮಹೋತ್ಸವ ಯಾವ ರೀತಿ ಮಾಡ್ಬೋದು, ನಾವು ಯಾವ ರೀತಿ ಯಶಸ್ವಿಗೊಳಿಸ್ಕೊಳ್ಬೋದು ಅನ್ನೋದ್ರ ಬಗ್ಗೆ ಪೂರಕವಾದಂತಹ ಎಲ್ಲ ರೀತಿಯಾದಂತಹ ಸಹಕಾರವನ್ನು ನಮ್ಮ DC-ನವರು, ADC-ನವರು ನೀಡಿದ್ದಾರೆ. ವಿಶೇಷವಾಗಿ ನಮ್ಮ ಗ್ರಾಮಗಳ ಅಕ್ಕಪಕ್ಕದ ಗ್ರಾಮಗಳ ಯಜಮಾನರುಗಳು, ಎಲ್ಲ ಹಿರಿಯ ಮುಖಂಡರುಗಳು ಅವರ ಒಂದು ಸಲಹೆ ಸೂಚನೆಯನ್ನು ಕೂಡ ನೀಡಿದಂಥದ್ದು. ಅದರಿಂದ ಎಲ್ಲರೂ ಕೂಡ ಒಗ್ಗೂಡಿಸಿ ನಮ್ಮ ಅಧಿಕಾರಿ ವರ್ಗದವರು ಇವತ್ತು ಜಾತ್ರಾ ಮಹೋತ್ಸವವನ್ನು ಯಶಸ್ವಿಯಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಇದು ಕೂಡ 2 ಅವರ್ ಆಗ್ತದೆ. ಅದರಿಂದ ತಮ್ಮೆಲ್ಲರೂ ಕೂಡ ಶುಭವನ್ನು ನಾನು ಕೊಡಲಿಕ್ಕೆ ಬಯಸ್ತೇನೆ. ಇವತ್ತು ನನ್ನ ಪುಣ್ಯ, ಈ ಒಂದು ಕ್ಷೇತ್ರವನ್ನು ನಾನು ಪ್ರತಿನಿಧಿಸ್ತಾ ಇರೋದು ಒಂದು ಪುಣ್ಯ. ಈ ಒಂದು ಕ್ಷೇತ್ರವನ್ನು ನನಗೆ ಪ್ರತಿನಿಧಿಸಲಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ಟು ಈ ಒಂದು ಜಾತ್ರಾ ಮಹೋತ್ಸವದಲ್ಲಿ ಇವತ್ತು ಅವಕಾಶವನ್ನು ಮಾಡಿ ನನಗೆ ರಥವನ್ನು ಚಾಲನೆ ನೀಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಂಥ ನಮ್ಮ ಕ್ಷೇತ್ರದ ಎಲ್ಲ ನನ್ನ ಗೌರವಿತ ಬಂಧು ಮಿತ್ರರಿಗೆ ನಾನು ತಿಳಿಸಿ ಸದಾಕಾಲ ಚಿರಋಣಿಯಾಗಿರ್ತಾರೆ. ಅವರ ಸೇವೆಯನ್ನು ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ಸದಾಕಾಲ ಮಾಡ್ತೇವೆ ಅಂತ ನಮ್ಮ ನಗರ ವಿಧಾನಸಭಾ ಕ್ಷೇತ್ರಕ್ಕೆ, ನಮ್ಮ ನಗರ ವಿಧಾನಸಭಾ ಕ್ಷೇತ್ರದ ಜನತೆಗೆ, ರಾಜ್ಯದ ಜನತೆಗೆ ಸದಾಕಾಲ ಒಳಿತಾಗಲಿ ಅಂತಲೇ ನಾವು ಕೂಡ ಬಯಸುವಂಥದ್ದು. ಪ್ರಾರ್ಥನೆಯನ್ನು ಕೂಡ ಮಾಡಿರೋಂಥದ್ದು. ಉತ್ತಮವಾದಂತಹ ಮನೆಯಾಗಿ ಈ ರೀತಿ ಒಳ್ಳೆ ಸಿಗಲಿ ಅನ್ನೋದನ್ನು ನಾವು ಪ್ರಾರ್ಥನೆಯನ್ನು ಮಾಡಿದ್ದೇವೆ. ಅದರಿಂದ ನಮ್ಮ ಕ್ಷೇತ್ರಕ್ಕೆ, ಈ ಒಂದು ಪುಣ್ಯ ಕ್ಷೇತ್ರಕ್ಕೆ ಇವತ್ತಿನ ದಿವಸ ಒಂದು ಶುಭ ದಿನ. ನಾವೆಲ್ಲರೂ ಕೂಡ ಇಲ್ಲಿ ಪಾಲ್ಗೊಂಡಿದ್ದೇವೆ. ಅದರಿಂದ ನಾವೆಲ್ಲರೂ ಕೂಡ ಮತ್ತೊಮ್ಮೆ ನಾನು ದೊಡ್ಡ ಜಾತ್ರೆ ಮಹೋತ್ಸವದ ಆರ್ಥಿಕ ಶುಭಾಶಯಗಳನ್ನು ಸರ್ 2 ನಿಮಿಷ